ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖೀಲಾ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಇದು ಒಂದು ಕಲೆಕ್ಟಿವ್ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಯಾರ ಕಡೆಯಿಂದ ಮದುವೆ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತಾ ಅನ್ನೋದಾಗಿರುತ್ತೆ. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ತುಂಬ ಡೌಟ್ಸ್ ಇದೆ ಅಂದರೆ ಪರ್ಸ್ನಲ್ ಕನ್ಸಲ್ಟೇಷನ್ನ ನೀವು ತೊಗೊಳ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ. ಆ್ಯಂಡ್ ಸಮ್ ಪೀಪಲ್ ಹೇಗೆ ಅಂತಂದರೆ ಅನ್ನೆಸೆಸರಿ ಮೆಸೇಜ್ನ ಕಳಿಸ್ತೀರಾ ಆ್ಯಂಡ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಆ ಥರ ಎಲ್ಲ ಮಾಡಬೇಡಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಸೊ ನಾನು ನೋಡ್ತಾನೇ ಇದ್ದೀನಿ, ಲೈಕ್ ಮತ್ತೆ ಅದನ್ನೇ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅದನ್ನು ಮೆಸೇಜ್ ಮಾಡಿ. ಅದರ್ವೈಸ್ ಸುಮ್ಮನೆ ಎಲ್ಲ ಡೀಟೇಲ್ಸ್ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡ್ತೀರಾ ಟೈಮ್ನ. ಆ ಥರ ಮಾಡಬೇಡಿ. ಸೊ ನೋಡೋಣ ಕಲೆಕ್ಟಿವ್ ರೀಡಿಂಗಲ್ಲಿ ಏನೆಲ್ಲ ಬರುತ್ತೆ ಅಂತ. ಸೊ ನಾನು ಇದೇ ಥರ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಇಲ್ಲಿ ಮಾಡ್ತೀನಿ. ಓಕೆ, ಈಗ ಕಾರ್ಡ್ ಪಿಕ್ ಮಾಡೋ ಟೈಮಲ್ಲಿ ನಿಮ್ಮ ಪರ್ಸನ್ನ ನೀವು ನೆನಪು ಮಾಡ್ಕೊಳ್ಬೋದು. ಆದಷ್ಟು ಪಾಸಿಟಿವ್ ಆಗಿ ಕಾರ್ಡ್ಸ್ ಬರಲಿ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಲೆಟ್ಸ್ ಪಿಕ್ ಎ ಕಾರ್ಡ್. ಓಕೆ, 10 ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ಎಲ್ಲ ಸ್ವಾರ್ಡ್ಸ್ ಕಾರ್ಡ್ ಬರ್ತಿದೆ. 8 ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ದ ವೀಲ್ ಆಫ್ ಫಾರ್ಚೂನ್ ಇದೆ. ಅದನ್ನು ನಾನು ಸರಿ ಮಾಡೋಕ್ಕೆ ಹೋಗಿದ್ದು, ಸೊ ಅದಕ್ಕೆ ನಾನು ಪಿಕ್ ಮಾಡಿಲ್ಲ ಅದನ್ನು. ಆಮೇಲೆ ಏನಕ್ಕೆ ಪಿಕ್ ಮಾಡಿಲ್ಲ ಅಂದ್ಕೋಬೇಡಿ. ಸೊ ವಾವ್, ದ ಜಸ್ಟಿಸ್ ಕಾರ್ಡ್. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು 10 ಆಫ್ ಸ್ವಾರ್ಡ್ಸ್ ಆ್ಯಂಡ್ 8 ಆಫ್ ಸ್ವಾರ್ಡ್ಸ್ ಇಲ್ಲಿ ಇದೆ. ಸೊ ನೀವು ತುಂಬ ದಿನದಿಂದ ಯಾರನ್ನೋ ತುಂಬ ಬ್ಲೈಂಡಾಗಿ ನಂಬಿರ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಅವ್ರು ಹೇಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಅಂತ. ಸೊ ನಿಮಗೆ ಗೊತ್ತಿಲ್ಲದೆ ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ಯಾರನ್ನೋ ತುಂಬ ಬ್ಲೈಂಡಾಗಿ ನಂಬಿರ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಅವ್ರು ಹೇಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಅಂತ. ಸೊ ನಿಮಗೆ ಗೊತ್ತಿಲ್ಲದೆ ಈ ವ್ಯಕ್ತಿನ ತುಂಬ ಬ್ಲೈಂಡಾಗಿ ನಂಬಿದ್ರಿ ಬಿಫೋರ್. ಆ್ಯಂಡ್ ಇನ್ನೂ ಒಂಥರ ಇರ್ಬೋದು, ಅವ್ರು ಏನೇ ಹೇಳಿದ್ರು ನೀವು ಮಾಡ್ತಾಯಿದ್ರಿ. ಲೈಕ್ ಅಷ್ಟು ನೀವು ಈ ವ್ಯಕ್ತಿನ ಟ್ರಸ್ಟ್ ಮಾಡಿದ್ರಿ. ಬಟ್ ಸಮ್ವೇರ್ ಅಲ್ಲಿ ಮಧ್ಯದಲ್ಲಿ ಬ್ರೇಕ್ ಆಗಿತ್ತು ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್. ಆ್ಯಂಡ್ 10 ಆಫ್ ಸ್ವಾರ್ಡ್ಸ್ ಇಲ್ಲಿ ಬಂದಿರೋದ್ರಿಂದ ಆ ಎಲ್ಲ ಒಂದು ಪ್ರಾಬ್ಲಮ್ಸ್, ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಏನೆಲ್ಲ ಇತ್ತು, ಸೊ ಅದು ಆದಷ್ಟು ಬೇಗನೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ 10 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಎಂಡ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಎಸ್, ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು ಇದರಿಂದ. ಬಟ್ ಯಾವುದೆಲ್ಲ ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಇತ್ತು ರಿಲೇಷನ್ಶಿಪ್ ವಿಚಾರವಾಗಿ, ಸೊ ಅದೆಲ್ಲವೂ ಸಹ ಇಲ್ಲಿ ಎಂಡ್ ಆಗುವಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ವೀಲ್ ಆಫ್ ಫಾರ್ಚೂನ್. ಸೊ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಮೇಜರ್ ಕಾರ್ಡ್ಸ್ ಬಂದು ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ದ ಜಸ್ಟಿಸ್ ಕಾರ್ಡ್ ಬಂದಿರೋದು. ಸೊ ಇದು ಹೇಳ್ತಾ ಇದೆ ನಿಮ್ಮ ಟೈಮ್ ಏನಿತ್ತು ಆ ಟೈಮ್ ವೀಲ್ ಬಂದು ಮತ್ತೆ ಒಂದು ಪಾಸಿಟಿವ್ ಚೇಂಜಸ್ಗೆ ಇಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಮತ್ತೆ ನೀವು ರಿಲೇಷನ್ಶಿಪ್ಪಲ್ಲಿ ಒಂದು ಹ್ಯಾಪಿನೆಸ್ ನೋಡ್ಬೋದು, ರಿಯೂನಿಯನ್ ನೋಡ್ಬೋದು.
ಸೊ ಅವ್ರ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ. ಬಿಕಾಸ್ ಜಸ್ಟಿಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ವ್ಯಕ್ತಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ನಿಮಗೆ. ಬಿಕಾಸ್ ಇಲ್ಲಿ ಕೆಲವೊಬ್ಬರಿಗೆ ಒಂದು ಗಿಲ್ಟ್ ಫೀಲ್ ಇರ್ಬೋದು, ಲೈಕ್ ಫಿಸಿಕಲಿ ನೀವು ಒಂದು ಮುಂದುವರೆದಿರ್ಬೋದು. ಸೊ ಆ ಒಂದು ಎನರ್ಜಿನೂ ಇಲ್ಲಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಎಲ್ಲೊಂದು ಕಡೆ ಕೆಲವೊಬ್ಬರಿಗೆ ಮೂವ್ ಆನ್ ಆಗೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್. ಇಫ್ ನಿಮಗೆ ರೆಸೊನೇಟ್ ಆಗಿದ್ರೆ ತೊಗೊಳ್ಳಿ, ಅದರ್ವೈಸ್ ಬಿಡ್ಬೋದು. ಜಸ್ಟಿಸ್ ಕಾರ್ಡ್ ಇಲ್ಲಿರೋದ್ರಿಂದ ನಿಮ್ಗೆ ಅದೇ ಒಂದು ಯೋಚನೆ ಆಗಿರ್ಬೋದು. ಸೊ ನನ್ನ ಲೈಫಲ್ಲಿ ಜಸ್ಟಿಸ್ ಅನ್ನೋದು ಸಿಕ್ಕಿಲ್ಲ ನನಗೆ, ಆ ವ್ಯಕ್ತಿ ಚೀಟ್ ಮಾಡಿ ಹೋದ್ರ ಏನು ಎತ್ತ ಅಂತ. ಬಟ್ ಇಲ್ಲಿ ಅಗೈನ್ ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಮೋಸ್ಟ್ ಆಫ್ ಇದು ಸ್ಯಾಜಿಟೇರಿಯಸ್ ಆ್ಯಂಡ್ ಟಾರಸ್, ಆಲ್ಸೋ ಕ್ಯಾಪ್ರಿಕಾನ್. ಸೊ ಈ ಒಂದು ಸೈನ್ ಇರೋವಂಥವ್ರು ಆಗಿರ್ಬೋದು. ಈ ಒಂದು ರಾಶಿಯವರು ಮೇಜರ್ ಆಗಿ ಇಲ್ಲಿ ವಿಡಿಯೋ ನೋಡ್ತಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ರಾಶಿ ಇದಾಗಿರ್ಬೋದು. ಜಸ್ಟಿಸ್ ಕಾರ್ಡ್ ಸಹ ಇಲ್ಲಿದೆ. ಸೊ ಡೋಂಟ್ ವರಿ, ಇವ್ರ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ. ಆ್ಯಂಡ್ ನಿಮ್ಮ ಲೈಫಿಗೆ ಯಾವ ಒಂದು ಜಸ್ಟಿಸ್ ಬೇಕಾಗಿತ್ತು, ನೀವು ಅದ್ರ ಕಡೆಗೆ ನೋಡ್ತಾ ಇದ್ರೆ ಅದು ಸಹ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು ಈ ಒಂದು ಕಲೆಕ್ಟಿವ್ ರೀಡಿಂಗ್ ಯಾರೆಲ್ಲ ನೋಡಿದ್ರಿ. ಆ್ಯಂಡ್ ಹ್ಯಾಪಿ ಮಕರ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಸೊ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆ್ಯಂಡ್ ಈ ವರ್ಷ ತುಂಬ ಚೆನ್ನಾಗಿರಲಿ ನಿಮಗೆ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾಗಿದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಇಫ್ ಇನ್ ಕೇಸ್ ನೀವು ಬ್ರೇಸ್ಲೆಟ್ಸ್ ತೊಗೋಬೇಕು ಅಂತ ಇದ್ದರೆ ಅದಕ್ಕೂ ಸಹ ವಾಟ್ಸಪ್ ನಂಬರ್ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್ ಸಹ ಅವೈಲಬಲ್ ಇದೆ, ಅದನ್ನು ಸಹ ನೀವು ತೊಗೊಳ್ಬೋದು, ರಿಲೇಷನ್ಶಿಪ್ ಹೀಲಿಂಗ್. ಥ್ಯಾಂಕ್ ಯು.